37:4 ವಾಕ್ಯ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ಏನು ಮಾಡುವನಂತೆ, ನೆರವೇರಿಸುವೆನು. ಆದರೆ ಇಂಗ್ಲಿಷ್ ಸತ್ಯವೇದದಲ್ಲಿ ಅದು ಕರೆಕ್ಟಾಗಿ ಹೇಳಲ್ಪಟ್ಟಿದೆ. ಡಿಲೈಟ್ ಯೋರ್ ಸೆಲ್ಫ್ ಇನ್ ದ ಲಾರ್ಡ್, ದೆನ್ ಹಿ ವಿಲ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ಆ ಪದ ಆಗ ಅನ್ನುವಂಥದ್ದು ಸಂತೋಷಿಸುವಿ ಆದಮೇಲೆ ಬರಬೇಕಿತ್ತು. ಹೋದ್ರೆ ಈಗ ನೋಡೋಣ. ಯೆಹೋವನಲ್ಲಿ ಸಂತೋಷಿಸುವಿ, ಆಗ ಇನ್ನೊಂದ್ಸರಿ ಓದ್ತೀರಾ ವಾಕ್ಯನಾಗೆ? ಯೆಹೋವನಲ್ಲಿ ಸಂತೋಷಿಸುವಿ, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವ. ಈಗ ನಿಮ್ಗೆ ಆ ವಾಕ್ಯನೇ ಬೇರೆ ಅನಿಸ್ತಾ? ಸ್ತೋತ್ರ. ಹೌದು, ಕರೆಕ್ಟ್. ಯೆಹೋವನಲ್ಲಿ ಸಂತೋಷಿಸಿ, ಭರವಸೆ ಇಡೋದು ಮೊದಲನೇದು. ಕರ್ತನಲ್ಲಿ ಭರವಸೆ ಇಡುವಾಗ ಎರಡನೇ ಪಾಯಿಂಟ್, ಇಷ್ಟಾರ್ಥ ನೆರವೇರುವುದು ಯಾವಾಗ? ಕರ್ತನಲ್ಲಿ ಸಂತೋಷಿಸುವಾಗ. ಹಲ್ಲೆಲೂಯಾ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ರಿ, ನಿಮ್ಮ ಜೀವಿತದಲ್ಲಿ ಯಾಕೆ ನಮಗೆ ಸಂತೋಷ ಇಲ್ಲ? ಭರವಸೆ ಇಟ್ಟಾಗ ಮಾತ್ರ ಬದುಕೋದು ಸಂತೋಷ. ಯಾವುದೇ ಗಂಡ ಹೆಂಡತಿ ಗಂಡನ ಮಧ್ಯದಲ್ಲಿ ನೀವು ನೋಡೋದಾದರೆ ಭರವಸೆ ಯಾರ ಮೇಲೆ ಇರಬೇಕು? ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ ಭರವಸೆ ಬಂದಾಗ ಬದುಕು ಏನಾಗಿರುತ್ತೆ? ಸಂತೋಷವಾಗಿರುತ್ತೆ. ಯಾವಾಗ ಭದ್ರತೆ ಭರವಸೆ ಸರಿ ಇರಲ್ವೋ ಆಗ ಸಂತೋಷನೂ ಮನೇಲಿ ಸರಿ ಇರಲ್ಲ. ಎಕ್ಸೆಪ್ಷನ್ ಕೇಸ್ ನೀವು ನೋಡೋದಾದರೆ ಅನೇಕ ಸಾರಿ ಸ್ತ್ರೀಯರುಗಳು ಪುರುಷರುಗಳು ನೀವು ನೋಡೋದಾದರೆ ಅವರ ಜೀವಿತದಲ್ಲಿ ಅವರ ಆ ವ್ಯಕ್ತಿಯಲ್ಲೇ ಸಂತೋಷಿಸ್ತಾ ಇಲ್ಲ. ಮದುವೆ ಆದಂಥ ಮೊದಲನೇ ವರ್ಷದಲ್ಲಿ ನನ್ನ ಹೆಂಡತಿಗೆ ನಾನು ಹೇಳಿದೆ, ನೋಡು ನೀನು ಮುಂದೆ ಬಾಲ್ಡಾಗಿ ಕಾಣ್ತಿದ್ಯಾ ಅಂತ. ನಾವಿಬ್ರು ತಮಾಷೆ ಮಾಡ್ಕೊತೀವಿ, ನೀವು ಯಾಕೆ ಟೆನ್ಷನ್ ಆಗ್ತೀರಾ? ಈಗ ನನಗೆ ಮಧ್ಯದಲ್ಲಿ ಬಾಲ್ಡ್ ಆಗ್ತಾ ಇದೆ. ಅವತ್ತು ಅವಳಿಗೆ ಹೇಳಿದಂಥ ನಾನು, ಅವಳೀಗ ಭಾಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಹೋದಷ್ಟು ನಾನು ಈಗ ಶರೀರ ನಂದು ಏನಾಗ್ತಾ ಇದೆ. ಆದರೆ ನೀವು ನಮ್ಮಿಬ್ಬರ ಹತ್ರ ಕೇಳಿದರೆ ಇತ್ತೀಚಿನ ದಿನಗಳಲ್ಲಂತೂ ದೇವರ ಕೃಪೆಯಿಂದ ನಾವು ಅನ್ಯೋನ್ಯತೆಯಲ್ಲಿ ಬೆಳೀಲಿಕ್ಕೆ ದೇವರು ಸಹಾಯ ಮಾಡ್ತಿದ್ದಾನೆ. ಇತ್ತೀಚಿನ ಕೆಲವು ವರ್ಷಗಳಿಂದ ಅದು ಯಾವಾಗ ಗೊತ್ತಾ? ನಾನು ಸ್ವಾರ್ಥಕ್ಕೆ ಸತ್ತಾಗ, ಅವಳು ಸ್ವಾರ್ಥಕ್ಕೆ ಸತ್ತಾಗ, ಇಬ್ಬರು ನಾವು ಸ್ವಾರ್ಥದಲ್ಲಿ ಭರವಸೆ ಇಲ್ಲದೆ ಇದ್ದಾಗಂತೂ ನಮ್ಮಿಬ್ಬರು ಬದುಕು ಬವಣೆನೆ. ಆದರೆ ಯಾವಾಗ ಭರವಸೆ ಸಂತೋಷವಾಗಿರುತ್ತೋ ನೋಡ್ರಿ, ಈ ಪುಸ್ತಕದಲ್ಲಿ ಮಾರ್ಟಿನ್ ಲೂಥರ್ 42 ವಯಸ್ಸಿನವನು, ಅವನ ಹೆಂಡತಿ ಕ್ಯಾಥರಿನ್ 25 ವಯಸ್ಸು. ಮ್ಯಾರೇಜ್ ಸಕ್ಸಸ್ ಆಗುತ್ತಾ? ಇಯರ್ಸ್ ಗ್ಯಾಪ್ ನೋಡ್ರಿ ಎಷ್ಟಿದೆ, 25 42. ಆದರೆ ಮಾರ್ಟಿನ್ ಲೂಥರ್ ಹೇಳ್ತಿದ್ದಂತೆ, ಕಿಟಿ ನನ್ನ ಎಲುಬೆ ಅನ್ನೋನಂತೆ, ಹಂದಿಗಳ ರಾಣಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತಿದ್ದಂತೆ. ಈ ಪುಸ್ತಕ ನೀವು ಓದಬೇಕು. ಯಾಕೆ ಗೊತ್ತಾ? ಅಟ್ಲೀಸ್ಟ್ ಇದನ್ನಾದರೂ ಓದಿ, ನಿಮ್ಮ ಕುಟುಂಬ ಜೀವಿತ ಕಟ್ಟಲ್ಪಡಲಿ ಅನ್ನೋದು ನನ್ನ ಆಸೆ. ಇಲ್ಲಾಂದರೆ ನೀವು ಆ ಹಂದಿಗಳ ರಾಣಿಗಿಂತಲೂ ಮೊದಲನೇ ಪದವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಅವನು ಹೇಳ್ತಾನೆ, ಮಾರ್ಟಿನ್ ಲೂಥರ್ ಹೇಳ್ತಾನೆ ನೋಡಿ, ಪ್ರತಿಯೊಬ್ಬ ಹೆಂಡತಿಯು ತನ್ನ ಗಂಡನನ್ನ ಮನೆಗೆ ಸಂತೋಷದಿಂದ ಬರುವಂತೆ ಮಾಡಲಿ. ಆಮೇಲೆ ಹೇಳಲ್ವಾ? ಹೌದು. ಆದರೆ ಗಂಡಸರೇ ನಿಮಗೂ ಬಿಡಲ್ಲ, ನಾನಲ್ಲ, ಮಾರ್ಟಿನ್ ಲೂಥರೇ ಬಿಡಲ್ಲ. ಪ್ರತಿಯೊಬ್ಬ ಗಂಡನು ತನ್ನ ಹೆಂಡತಿ ವಿಷಾದದಿಂದ ತನ್ನನ್ನು ಹೊರಗೆ ಕಳುಹಿಸಿಕೊಡುವಂತೆ ಜೀವಿಸಲಿ. 12 ವರ್ಷ ಆದಮೇಲೆ ನಿಮಗೆ ಗೊತ್ತಾ, ಅತಿ ಹೆಚ್ಚು ನನ್ನ ಮನೇಲಿರೋ ಸಂಕಟ ಯಾವುದಂದರೆ, ನಾನೆಲ್ಲಾದರೂ ಬಿಟ್ಟು ಸೇವೆಗೆ ಹೋಗ್ತೀನಿ ಅಂದರೆ ಇವಳು ಟಿಕೆಟೇ ಮಾಡಲ್ಲ. 2-3 ಸರಿ ಎಳಿತಾಳೆ, ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ ಗೊತ್ತಾಯ್ತಾ? ಆದರೆ 12 ವರ್ಷ ಆಯಿತು, ಸಮಯ ಹಿಡೀತು ಭರವಸೆ ಬರೋಕ್ಕೆ, ಪ್ರೀತಿ ಬರೋಕ್ಕೆ, ಸಂತೋಷ ಬರೋಕ್ಕೆ. ನಿಮ್ಗಳಿಗೆಲ್ಲ ಈಗಲೇ ಹೋದರೆ ಸಾಕು ಅಂತ ಕಾಯ್ತಾವ ಮನೇಲಿ. ಇದು ಯಾಕೆ? ಭರವಸೆ ಪರಿಪೂರ್ಣವಾಗದೇ ಇದ್ದಾಗ ಬದುಕು ಸಂತೋಷವಾಗಿರಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕಣ್ಣೀರಿನಿಂದ ಒಂದನ್ನು ಕೇಳ್ಕೊಳ್ತೀನಿ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾರ್ಯಗಳನ್ನು ನೀವು ಕಳ್ಕೊಂಡಿದ್ರು, ಪ್ಲೀಸ್ ನಿಮಗೆ ಕೊಟ್ಟಂತಹ ವ್ಯಕ್ತಿಯೊಂದಿಗೆ ಸಂತೋಷಿಸುವುದನ್ನು ವಾಪಸ್ ನೀವು ತರಬೇಕು. ಅದಕ್ಕೆ ಎಷ್ಟು ಫೈಟ್ ಮಾಡಿದ್ರೂ ಪರವಾಗಿಲ್ಲ, ಫೈಟ್ ಇಟ್ ಫಾರ್ ದ್ಯಾಟ್.
ಹೋರಾಡು, ಅದಕ್ಕೆ ತಾಳ್ಮೆ ಕೇಳು, ಕಣ್ಣೀರು ಸುರಿಸು, ಕ್ಷಮೆ ಕೇಳು, ಪರವಾಗಿಲ್ಲ, ಆದರೆ ಸಾಯೋದ್ರೊಳಗಾಗಿ ನಿನ್ನ ಮಕ್ಕಳ ಮುಂದೆ ನೀನು ಬಿಟ್ಟು ಹೋಗುವಂಥ ಅತಿ ದೊಡ್ಡ ಆಸ್ತಿ ನಾನು ಅವಳು ಸಂತೋಷವಾಗಿರೋದಷ್ಟೇ. ಅದನ್ನು ಮಾತ್ರ ನನ್ನ ಮಕ್ಕಳುಗಳಿಗೆ ನಾನು ಕೊಡಲಿಲ್ಲ ಅಂದರೆ ನಾನು ಇಲ್ಲಿ ಎಷ್ಟೇ ಜೋರಾಗಿ ಕಿರ್ಚಿದ್ರೂ ಕೂಡ ನನ್ನ ಪ್ರಸಂಗದಲ್ಲಿ ಶಕ್ತಿ ಇಲ್ಲ, ನನ್ನ ಮಾತಿನಲ್ಲಿ ಶಕ್ತಿ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ನಮ್ಮ ಜೀವಿತದಲ್ಲಿ ಯಾಕೆ ಒಂದ್ಸರಿ ಒಬ್ಬ ಬಿಸ್ನೆಸ್ ಮ್ಯಾನ್ ನನಗೆ ಹೇಳಿದ್ರು, ಬ್ರದರ್, ಅವಳು ನನ್ನನ್ನು ನಂಬಿ ಅವಳ ಹತ್ರ ಇದ್ದಂಥ, ನನಗೆ ವ್ಯಾಪಾರ ಇಷ್ಟು ಲಾಸ್ ಆಯಿತು, ಅವಳ ಹತ್ರ ಇದ್ದಂಥ ಎಲ್ಲ ವ್ಯಾಲ್ಯೂಯಬಲ್ ಆಭರಣಗಳನ್ನ ನನಗೆ ಕೊಟ್ಬಿಟ್ಲು ಬ್ರದರ್. ಅವಾಗ ನಾನು ಕೇಳಿದೆ ಯಾಕೆ ಅಂತ. ಮೋಸ್ಟ್ಲಿ ಅವಳು ನಷ್ಟವಾದರೂ ನನ್ನಲ್ಲಿ ಸಂತೋಷಿಸ್ತಾಳೆ ಅಂದರು. ಅವಳಿಗೆ ನನ್ನಲ್ಲಿ ಸಂತೋಷಿಸುವಂಥ ಆಸೆ ಇದೆ. ಅದಕ್ಕೆ ವಸ್ತುಗಳಿಗೋಸ್ಕರ, ಆಶೀರ್ವಾದಗಳಿಗೋಸ್ಕರ, ಕಾರ್ಯಗಳನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟವರು ಯಾರೂ ಕೂಡ ಸಂತೋಷವಾಗಿರಲ್ಲ. ಆದರೆ ಆ ವ್ಯಕ್ತಿಯ ಮೇಲೆ ಭರವಸೆ ಇಟ್ಟು ಆತನಲ್ಲಿ ಸಂತೋಷಿಸುವಂಥ ಮನಸ್ಸು ಯಾರಿಗಿದೆಯೋ ಅಂಥವರು ಯಾವಾಗಲೂ ಒಳ್ಳೆಯದನ್ನು ಅವರ ಜೀವಿತದಲ್ಲಿ ಅನುಭವಿಸ್ತಾರೆ. ಅಂಥವರಿಗೆ ದೇವರು ನಿಶ್ಚಯವಾಗಿಯೂ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಪವಿತ್ರಾತ್ಮನು ಇವತ್ತು ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ನಿಮ್ಮಲ್ಲಿ ಕೆಲವರಿಗೆ ಬಹಳ ಭಿನ್ನದಿಂದ ನಾನು ಬೇಡಬೇಕಾಗಿ ಬಂತು. ನಿಮ್ಮ ಕುಟುಂಬದ ಸಂತೋಷವು ಮರಳಿ ನೀವು ಸ್ಥಾಪಿಸಲೇಬೇಕು. ಯಾರಿಗೆ ನಾನು ಹೇಳ್ತಿದ್ದೀನೋ ಗೊತ್ತಿಲ್ಲ, ಆದರೆ ನಿಮ್ಮ ಕುಟುಂಬದಲ್ಲಿ ಪ್ಲೀಸ್ ದಯಮಾಡಿ ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀನಿ, ನೀವು ಕಣ್ಣೀರಿಟ್ಟಾದರೂ ಉಪವಾಸ ಮಾಡಾದರೂ ನಿಮ್ಮ ಸ್ವಾರ್ಥಗಳು ಸತ್ತು ವ್ಯಕ್ತಿಯೊಂದಿಗೆ ಸಂತೋಷಿಸುವುದಕ್ಕೆ ನೀವು ಬಿಟ್ಕೊಡ್ರಿ. ಯಾಕಂದರೆ ಪೌಲನು ಏನು ಹೇಳ್ತಾನೆ, ಸೆರೆಮನೆಯಲ್ಲಿ ಇದ್ದಾಗ ಫಿಲಿಪ್ಪಿ 4:4 ನಮಗೆ ಗೊತ್ತು, ಏನು ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ, ಅದು ಅಡ್ವೈಸ್ ಅಲ್ಲ, ಸಲಹೆ ಅಲ್ಲ, ಅದೇನದು ಆಜ್ಞೆ, ಕಮ್ಯಾಂಡ್ಮೆಂಟ್. ಹೇಗೆ ನೀವು ಬೇರೆ ಆಜ್ಞೆಗಳು 10 ಆಜ್ಞೆಗಳು ದಶಾಜ್ಞೆಗಳು ಹೇಳ್ತಿದ್ದೀರೋ ಅದೇ ರೀತಿಯಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ರೀತಿಯಲ್ಲಿ ಒಂದು ಕಮ್ಯಾಂಡ್ಮೆಂಟ್ ಯಾವುದಂದರೆ ನಾವು ಆತನಲ್ಲಿ ಸಂತೋಷಿಸು. ಅದಕ್ಕೆ ನಾವು ಆತನಲ್ಲಿ ಸಂತೋಷಿಸುವಾಗ ಆತನು ನಮ್ಮನ್ನು ಸಂತೃಪ್ತಿ ಪಡಿಸ್ತಾನೆ. ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ಆತನಲ್ಲಿ ಸಂತೋಷಿಸುವಾಗ ಮಾತ್ರನೇ ಆತನು ನಮ್ಮ ಲೈಫ್ನಲ್ಲಿ ಸಂತೋಷಿಸ್ತಾನೆ. ಫಿಲಿಪ್ಪಿ 3ನೇ ಅಧ್ಯಾಯ 1ನೇ ವಾಕ್ಯ ನೋಡ್ರಿ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ. ಪೌಲನು ಈ ಸೀಕ್ರೆಟನ್ನು ತಿಳಿದಿದ್ದ, ಜೈಲಿನಲ್ಲಿ ಇದ್ದಾಗಲೂ ಕೂಡ ಅವನು ವಯಸ್ಸಾದಂಥ ಮುದುಕರು ಹೇಳ್ತಾರಲ್ಲ, ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಅಂತ ಒಂದು 3 ಅವರ್ ಪ್ರಸಂಗ ಮಾಡ್ತಾರೆ ಕೆಲವರು. ಲಾಸ್ಟ್ ಕಡೈಸಿ ಪಾಯಿಂಟ್ ಅಂತ ಒಬ್ರು ಹೇಳೋರು. ನಾನು ತಮಿಳ್ ಚರ್ಚಲ್ಲಿದ್ದಾಗ ಕಡೈಸಿ ಆಗ ಅಂದರೆ ಇನ್ನೊಂದು 4 ಅವರ್ ಮಾತಾಡೋನು ಮನುಷ್ಯ. ಪೌಲ ಹಾಗೆಲ್ಲ ಮಾತಾಡಲಿಲ್ಲ ಪಾಪ. 3ನೇ ಅಧ್ಯಾಯದಲ್ಲಿ ಕಡೆ ಮಾತೇನೆಂದ್ರೆ ಅಂದ 4ನೇ ಅಧ್ಯಾಯಕ್ಕೆ ಮುಗಿಸ್ಬಿಟ್ಟ. 3ನೇ ಅಧ್ಯಾಯದ ಮೊದಲನೇ ಮಾತೇನೋ, 3ನೇ ಅಧ್ಯಾಯ ಮೊದಲನೇ ಮಾತು, ಕಡೆ ಮಾತೇನೆಂದರೆ, ನನ್ನ ಸಹೋದರರೇ ಕರ್ತನಲ್ಲಿ ಏನ್ ಮಾಡ್ರಿ, ನೀವು ಸಂತೋಷ ಪಡ್ರಿ. ಪೌಲನು ಸೆರೆಮನೆಯಲ್ಲಿದ್ದು ದೇವರಲ್ಲಿ ಸಂತೋಷ ಪಡುವುದನ್ನು ಚಾಯ್ಸ್ ಮಾಡ್ಕೊಂಡಿದ್ರೆ, ನಾವು ಯಾವುದೇ ಸಿಚುವೇಶನಲ್ಲೂ ಸಂತೋಷವಾಗಿರೋದನ್ನು ಏನು ಮಾಡ್ಕೋಬೇಕು, ಆರಿಸ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ವರ್ಕ್ ಪ್ರೆಷರ್, ನಿಮ್ಮ ಬ್ಯಾಂಗ್ಳೂರಿನ ಜೀವನ ಭಾಳ ಒತ್ತಡದ ಜೀವನ ನನಗೆ ಗೊತ್ತು, ಆದರೆ ಅದರ ಮಧ್ಯದಲ್ಲಿ ನೀವು ಗಾಡಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ಸ್ವಲ್ಪ ಹಾಡುಗಳನ್ನ ಹಾಕೋಬೇಕು, ವರ್ಷಿಪ್ ಸಾಂಗ್ಸ್ಗಳನ್ನ ಹಾಕ್ಕೊಂಡು ದೇವರಲ್ಲಿ ಸಂತೋಷಿಸ್ದ IT ಕಂಪ್ನಿಗೆ ಹೋಗಬೇಕು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅವ್ನು ಕೊಡೋ ಕಾಟಕ್ಕೆ ನಿಮ್ಮ ಕೈಲಿ ಇರೋಕ್ಕಾಗಲ್ಲ. ವಾಪಸ್ ರೈಡ್ ಮಾಡುವಾಗ ಇಯರ್ಫೋನ್ನಲ್ಲಿ ಹಾಕೊಂಡು, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಇರುವಂತಹ ಸೀಕ್ರೆಟ್ ಸ್ಟ್ರೆಂತ್ ಅದು ಕರ್ತನಲ್ಲಿರುವ ಸಂತೋಷ, ಅದು ಹೊರಗಿನ ಅವನಿಗಿಲ್ಲ. ಅದಕ್ಕೋಸ್ಕರವೇ ನೀವೇನು ಮಾಡಬೇಕು, ಎಷ್ಟೇ ಟೈಮ್ ಆದರೂ, ನನಗೆ ಈಗಲೂ ನೆನಪಿದೆ, ಅಂಕಲ್ ವರದರಾಜ್ ಇವತ್ತಿಲ್ಲ. ಅಂಕಲ್ ವರದರಾಜ್ ಆಲ್ಫಾ ಸೇವೆ, ದೊಡ್ಡ ಸೇವೆ ಮಾಡಿದಂಥ ಒಬ್ಬ ಸೇವಕರು. ಅವ್ರ ಹೆಂಡತಿನ ಕಳ್ಕೊಂಬಿಟ್ರು. ನನ್ನ ಮದುವೆ ಆಗಿದ್ದು ಹೊಸರಲ್ಲಿ. ಅಂಕಲ್ ವರದರಾಜನ ಏನಕ್ಕೋ ನೋಡ್ಲಿಕ್ಕೆ ಹೋದೆ. ಅಂಕಲ್ ವರದರಾಜ್ ಭಾಳ ದುಃಖದಲ್ಲೇ ಇದ್ದರು. ಮಾತಾಡ್ತಾ ಅವತ್ತು ನಾನು ಸೇವೆಗಳಲ್ಲಿ ತುಂಬ ಓಡಿದವನು, ಭಾಳ ಟ್ರಾವೆಲ್ ಮಾಡ್ತಾಯಿದ್ದೆ. ಅವ್ರ ಹೆಂಡ್ತಿನ ಕಳ್ಕೊಂಡು 2-3 ವಾರ ಆಗಿತ್ತೇನೋ. ನನ್ನ ಹತ್ರ ಕೇಳಿದ್ರು, ನೀನು ಹೇಗೆ ಹೋಗ್ತೀಯಾ ಅಂದರು. ಅಂಕಲ್, ನನಗೆ 1:30ಗೆ ಮಾಲ್ಗುಡಿ ಟ್ರೈನ್ ಇದೆ, ಹಾಗಿದ್ರೆ ಬೇಗ ಹೋಗು, ನಿನ್ನ ಹೆಂಡತಿ ವೆಯ್ಟ್ ಮಾಡ್ತಿರ್ತಾಳೆ. ಅದನ್ನ ಹೇಳಿದ ತಕ್ಷಣ ಆ ವಯಸ್ಸಾದಂಥ ಮುದುಕನಾದ ವ್ಯಕ್ತಿ ಬಿಕ್ಕಿ ಅಳ್ಳಿಕ್ಕೆ ಆರಂಭಿಸಿದ್ರು. ಒಂದು ಮಾತನ್ನು ಹೇಳಿದ್ರು, ತಮ್ಮ, ಅವಳು ನನ್ನ ಜೊತೆ ಇರೋಕ್ಕೆ ಎಷ್ಟೋ ಸರಿ ಕೇಳ್ಕೊಂಡ್ಳು, ಆದರೆ ಅವಳ ಜೊತೆ ನಾನು ಇಲ್ಲದೆ ಯಾವಾಗಲೂ ಸೇವೆ ಅಂತ ಸುತ್ತಬಿಟ್ಟೆ. ದಯಮಾಡಿ ನೀನು ಆ ಮಿಸ್ಟೇಕ್ ಮಾಡಬೇಡ. ಅವತ್ತು ನನ್ನ ಲೈಫ್ನಲ್ಲಿ ಒಂದನ್ನು ಆರಿಸ್ಕೊಂಡೆ. ನನ್ನ ಜೀವಿತದಲ್ಲಿ ಈಗಲೂ ನಾನು ಹೋಗ್ತೇನೆ ಬರ್ತೇನೆ, ಆದರೆ ನನ್ನ ಸಂತೋಷ ಇರುವುದು ವ್ಯಕ್ತಿಗಳಲ್ಲಿ.
ಆದರೆ ಆ ವ್ಯಕ್ತಿಯನ್ನು ನಾನು ಸಂತೋಷಪಡಿಸಿದೆ, ಅದಕ್ಕೋಸ್ಕರ ನನ್ನ ಸಣ್ಣ ಪ್ರಯತ್ನಗಳನ್ನು ನಾನು ಮಾಡಿದೆ. ಲೋಕವನ್ನೇ ಗೆದ್ದರೆ ಏನು ಪ್ರಯೋಜನ? ದೇವರ ವಾಕ್ಯದಲ್ಲಿ ನೀವು ನೋಡೋದಾದರೆ ಆ ವ್ಯಕ್ತಿಗೆ ಹೇಳಿದಂಥ ಕೀರ್ತನೆ 37:23 ವಾಗ್ದಾನ ಓದ್ರಿ ನೋಡೋಣ. ಆ ವಾಗ್ದಾನ ಏನು? ಕೀರ್ತನೆ 37:23 ಅಂಥವನ ಬಗ್ಗೆ ಹೇಳಿದಂಥ ಮಾತದು. ಅದು ಕೂಡ ಕನ್ನಡ ಸತ್ಯವೇದದಲ್ಲಿ ಸ್ವಲ್ಪ ಸರಿಯಾಗಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡ್ರಿ, ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಏನು ಮಾಡ್ತಾನಂತೆ? ಮೆಚ್ಚುತ್ತಾನೆ. ಆದರೆ ಕನ್ನಡ KJV ಬೈಬಲ್ ಹಾಗೆ ಹೇಳಿಲ್ಲ. ಇಂಗ್ಲೀಷ್ನಲ್ಲಿ ಹೀಗೆ ಹೇಳಿದೆ, ದ ಸ್ಟೆಪ್ಸ್ ಆಫ್ ಎ ಗುಡ್ ಮ್ಯಾನ್ ಆರ್ ಆರ್ಡರ್ಡ್ ಬೈ ದ ಲಾರ್ಡ್ ಆ್ಯಂಡ್ ದ ಲಾರ್ಡ್ ಟೇಕ್ಸ್ ಡಿಲೈಟ್ ಇನ್ ಇಟ್, ಇನ್ ಹಿಸ್ ವೇಸ್. KJV ಕನ್ನಡ ಬೈಬಲ್ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಕರ್ತನಿಂದ, ಗಮನಿಸ್ರಿ, ಒಳ್ಳೆಯ ಮನುಷ್ಯನ ಹೆಜ್ಜೆಗಳು ದೃಢವಾಗುತ್ತವೆ. ಯಾರಿಂದ? ಕರ್ತನಿಂದ. ಪಕ್ಕದಲ್ಲಿವ್ರಿಗೆ ಹೇಳಿ, ನೀನು ಒಳ್ಳೆಯ ಮನುಷ್ಯನಾಗಿದ್ದರೆ ನಿನ್ನ ಹೆಜ್ಜೆಗಳನ್ನು ಕರ್ತನು ದೃಢ ಮಾಡ್ತಾನೆ. ಹಲ್ಲೆಲೂಯಾ. ಸ್ಟೆಪ್ಸ್ ಆಫ್ ಎ ಗುಡ್ ಮ್ಯಾನ್ ಆರ್ ಆರ್ಡರ್ಡ್ ಬೈ ದ ಲಾರ್ಡ್. ಆತನು ಅವನ ಮಾರ್ಗಗಳಲ್ಲಿ ಏನು ಮಾಡ್ತಾನಂತೆ? ಸಂತೋಷ ಪಡ್ತಾನೆ. ಎಲ್ಲರ ಮಾರ್ಗಗಳಲ್ಲಿ ದೇವರು ಸಂತೋಷ ಪಡಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಅವನು ಒಳ್ಳೆಯವನಾಗಿ, ಅಂದರೆ ದೇವರಲ್ಲಿ ಭರವಸೆ ಇಟ್ಟು ದೇವರಲ್ಲಿ ಸಂತೋಷಿಸಿ ಆ ಕಂಡೀಷನ್ನ ನೆರವೇರಿಸಿದವನು ಮಾತ್ರನೇ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನು. ಈಗ ಅರ್ಥ ಮಾಡ್ಕೋಬೇಕು ನೀವು ಆ ವಾಕ್ಯಗಳನ್ನ. ಮೇಲೆ ಕೆಳಗಡೆ ಎಲ್ಲ ತೆಗೆದುಬಿಟ್ಟು ಅದನ್ನು ಅಸ್ಥಿಪಂಜರವಾಗಿ ತಗೋಬಾರ್ದು ನೀವು. ಆ ಒಂದು ವಾಕ್ಯ ಅಲ್ಲ, ಅಲ್ಲಿ ಮೇಲಿಂದ ಒಂದು ವಿಷಯ ಹೇಳಲ್ಪಟ್ಟಿದೆ. ನೀವು ಈ ವಾಕ್ಯಗಳನ್ನು ನೀವು ನೋಡೋದಾದರೆ ಇನ್ನೂ ಆಶ್ಚರ್ಯ ಕಾದಿದೆ ನಿಮಗೆ. ಆ ಕೀರ್ತನೆಯಲ್ಲಿ ಸುಂದರವಾದಂಥ ವಿಷಯ. ಅದಕ್ಕೆ ಜಾರ್ಜ್ ಮುಲ್ಲರ್ ಅನ್ನುವಂಥ ಒಬ್ಬ ಸೇವಕನು ಅವನು 2,000 ಮಕ್ಕಳುಗಳ ಅನಾಥಾಶ್ರಮವನ್ನು 2 ಕಡೆ ನಡೆಸ್ತಾ ಇರ್ತಾನೆ. ಆದರೆ ಜಾರ್ಜ್ ಮುಲ್ಲರ್ ಅವನ ಜೀವಿತದಲ್ಲಿ ಅನೇಕ ಸಾರಿ ಅವನ ಆ ಮಕ್ಕಳುಗಳ ನಡೆಸುವಂಥ ಹಾಸ್ಟೆಲ್ನಲ್ಲಿ ಕೆಲವು ಸಾರಿ ಆ ಬಾಯ್ಲರ್ ವರ್ಕ್ ಆಗಿಲ್ಲ, ಚರಂಡಿಯಲ್ಲಿ ಅನೇಕ ಸಾರಿ ಅವನು ಅದು ಬ್ಲಾಕ್ ಆಗಿದ್ದರಿಂದ ಅವುಗಳು ಹಿಂಸೆ ಆಗಿ, ಪಾಪ ಅವನು ಪಟ್ಟಿರುವಂಥ ಸ್ಯಾನಿಟ್ರಿ, ಅವನ ಪುಸ್ತಕ ನಾನು ಓದ್ತಿದ್ದೀನಿ, ಅವನು ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ. ಸಣ್ಣ ಸಣ್ಣ ಮಕ್ಕಳುಗಳಿಗೆ ಅಷ್ಟು ಕಾಲ ಪೋಷಿಸಬೇಕಂದ್ರೆ ನೀವುಗಳೇ ಹೇಳ್ಬೋದು ಜಾರ್ಜ್ ಮುಲ್ಲರ್ ಲೈಫ್ನಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳಾಗಿದೆ ಅಂತ. ಅದು ಒಂದು ಕಡೆ ಮಾತ್ರ. ಆದರೆ ಜಾರ್ಜ್ ಮುಲ್ಲರ್ ಇನ್ನೊಂದು ಕಡೆ ಡೈರಿಯಲ್ಲಿ ಬರೀತಾನೆ, ಇವತ್ತು ಬಹಳ ಪ್ರಾರ್ಥನೆ ಮಾಡಿದೆ, ದೇವರು ಏನು ಉತ್ತರ ಕೊಡಲಿಲ್ಲ. ಇವತ್ತು ಭಾಳ ಕಣ್ಣೀರಿನಿಂದ ಕೇಳಿಕೊಂಡೆ, ನನ್ನ ಮಕ್ಕಳಿಗೆ ಸಂಜೆ ಊಟ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ತನ್ನ ಬೈಬಲ್ನಲ್ಲಿ ಬರೆದಂತಹ ಮಾತು ಏನದು? ಸ್ಟೆಪ್ಸ್ ಆಫ್ ದ ಗುಡ್ ಮ್ಯಾನ್ ಆರ್ ಆರ್ಡರ್ಡ್ ಬೈ ದ ಲಾರ್ಡ್ ಆ್ಯಂಡ್ ಈವನ್ ದ ಸ್ಟಾಪ್ಸ್ ಅಂತ ಬರೆದಂತೆ. ಈ ಸತ್ಯನ ಯಾರೂ ಇವತ್ತು ಹೇಳ್ತಾ ಇಲ್ಲ. ಕರ್ತನು ಒಳ್ಳೆಯ ಮನುಷ್ಯನ ಹೆಜ್ಜೆ ನಡೆಯುವುದನ್ನು ಮಾತ್ರಗಳ, ಅವನ ಹೆಜ್ಜೆಗಳು ನಿಲ್ಲುವುದನ್ನು ಆಜ್ಞಾಪಿಸ್ತಾನೆ. ನಿಮಗೆ ಪ್ರಾರ್ಥನೆ ಮಾಡ್ತಿದ್ದಾಗ ನಿನ್ನೆ ದೇವರು ನನ್ನೊಳಗೆ ಇನ್ನೊಂದು ಮಾತು ಹೇಳಿದರು. ಕರ್ತನು ನಿಮ್ಮಲ್ಲಿ ಕೆಲವರುಗಳಿಗೆ ಸ್ಟಾಪ್ ಕೊಟ್ಟಿದ್ದಾನೆ. ಇನ್ನು ಕೆಲವರು ಸರ್ಪ್ರೈಸ್ ಆಗಬೇಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಸ್ಟಾಪ್ ಕೊಡ್ಬೋದು ಕೂಡ. ಆದರೆ ಅದು ನಿಲ್ದಾಣ ಅಲ್ಲ. ಅಲ್ಲಿ ನೀವು ನಿಂತು ಹೋಗ್ತೀರಾ ಅಂತ ಹೆದರಬೇಡ್ರಿ. ಯಾಕಂದರೆ ನೀತಿವಂತನ ಹೆಜ್ಜೆಗಳನ್ನು ನಿಲ್ಲಿಸುವವನು ಆತನೇ, ನಿಮ್ಮನ್ನು ಸರಿಪಡಿಸಿದ ಮೇಲೆ ಅದನ್ನು ಸರಿಪಡಿಸುವನು ಆತನೇ. ಅದಕ್ಕೆ ಆ ಸ್ಟಾಪ್ಸನ್ನು ಕಂಡು ಹೆದರಬೇಕಾದಂಥ ಅಗತ್ಯ ಇಲ್ಲ. ಅನೇಕ ಸಾರಿ ನಿಮ್ಮ ಜೀವಿತಗಳು ನೋಡ್ರಿ, ಈ ಪುಸ್ತಕ ನಾವು ಟ್ರಾನ್ಸ್ಲೇಟ್ ಮಾಡಿದೆ, ಅದನ್ನು DTP ವರ್ಕ್ ಮಾಡಿಸಿ ಇನ್ನೇನು ಆ ಪುಸ್ತಕ ಕೈಗೆ ಬರಬೇಕು, ಮೈಸೂರಿನಲ್ಲಿ ಮಾಡಿಸ್ತಾ ಇದ್ದೆ. 3 ದಿವಸ ಆ ವ್ಯಕ್ತಿ ಫೋನೇ ಎತ್ತಲಿಲ್ಲ. ಬುಕ್ ಪ್ರಿಂಟಿಂಗ್ಗೆ ನಾನು ಪ್ಲ್ಯಾನ್ ಮಾಡಿದ್ದಾಯಿತು. ಪ್ರಿಂಟಿಂಗ್ಗೆ ಪ್ಲ್ಯಾನ್ ಮಾಡಿ ಕವರ್ ಪೇಜ್ ಎಲ್ಲ ಆಗಿ DTP ವರ್ಕ್ ಒಳಗಡೆ ಇರುವಂಥ ಮಾಂಸಖಂಡಗಳೇ ಇರಲಿಲ್ಲ ಕೈಗೆ. ಅಸ್ಥಿ ಪಂಜರ ಎಲ್ಲ ರೆಡಿ ಆಗಿಬಿಟ್ಟು, ಬೇರೆ ಎಲ್ಲ ರೆಡಿ ಆಗಿಬಿಡ್ತು. ಆದರೆ 3 ದಿವಸ ಫೋನ್ ಎತ್ತದೇ ಇದ್ದಾಗ ಎಷ್ಟು ಟೆನ್ಷನ್ ಆಯಿತು. ಪಕ್ಕದಲ್ಲಿವ್ರಿಗೆ ಹೇಳಿ, ಎಷ್ಟು ಸರಿ ನಿನಗೆ ಕೆಲಸ ನಡೀದೇ ಇದ್ದಾಗ ಟೆನ್ಷನ್ ಆಗುತ್ತೆ. ಮಾತಾಡಿ. ಬೆಳಿಗ್ಗೆ ಮೋಟ್ರ್ ಆನ್ ಆಗಲಿಲ್ಲ ಅಂದರೆ, ಬಾತ್ರೂಮ್ನಲ್ಲಿ ಸ್ನಾನಕ್ಕೆ ಹೋದಾಗ ನೀರು ಬರಲಿಲ್ಲ ಅಂದರೆ, ಎಷ್ಟು ವಿಷಯಗಳಲ್ಲಿ ನಾವು ಆಗೋದು ಬೆಳಗ್ಗೆಯಿಂದ ನೆನೆಸ್ಕೊಡ್ರಿ. ಈಗ ನಿಮ್ಮೂರಿಗೆ ಬರುವಾಗ ನಾವು ಟ್ರೈನಲ್ಲಿ ಬಂದರೆ ನಾನು ಉದ್ಧಾರ ಆಗ್ಬಿಡ್ತೀನಿ ಅನೇಕ ಸಾರಿ. ಪಾಪ ಬ್ರದರ್ ಯತೀಶ್ ಅವ್ರು ನಮ್ಮನ್ನು ಕಾರ್ನಲ್ಲಿ ಕರ್ಕೊಂಬರ್ಬೇಕು ಅಂತ ಪ್ರೀತಿಯಿಂದ ಬಂದರು. ಆದರೆ ಅದಕ್ಕೆ ಹೇಳೋದು, ಕಾರ್ ಇರೋನು ಕರ್ಮವಂತ, ನಿಮ್ಮೂರಲ್ಲಿ ಬೈಕ್ ಇರೋನೇ ಭಾಗ್ಯವಂತ. ಸಾರ್ ಫುರ್ ಅಂತ ಬಂದ್ಬಿಡ್ತಾನೆ. ಇವತ್ತು ಅದರಿಂದನೇ 15 ನಿಮಿಷ ಸ್ವಲ್ಪ ತಡ ಆಯಿತು. ಪಾಪ ಅವರು ಎಷ್ಟು ಫಾಸ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಡೀಲಿಲ್ಲ ಅಂದರೆ ಟೆನ್ಷನ್.
ನನ್ನ ಹೆಂಡತಿ ಪಾಪ ಟೀ ಕುಡಿದಿರ ಅವಳು ರಾತ್ರಿನೇ ಕಳೆದಿರೋಳು, ಟೀ ಕುಡಿದೇ ಬಂದು ಕೂತಿದ್ದಾಳೆ ಇವತ್ತು. ದೇವರು ಅವಳನ್ನ ಆಶೀರ್ವದಿಸಲಿ. ಯಾಕೆ ಹೇಳ್ತೀನಿ, ನಮ್ಮ ಸಂತೋಷ ಇರೋದು ಟೀ ಅಲ್ಲಲ್ಲ. ನಾವೀಗೆ ಮಾತಾಡ್ಕೋತೀವಿ ಮನೆಯಲ್ಲಿ, ನೀವೇನು ಹಾಗಾಗ್ಬೇಡಿ. ಸಂತೋಷ ಯಾವುದ್ರಲ್ಲಿದೆ? ವಸ್ತುಗಳಲ್ಲ, ವ್ಯಕ್ತಿಗಳಲ್ಲಿ. ನೋಡ್ರಿ, ಈ ಪುಸ್ತಕ ಅವತ್ತಾಗಲಿಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರು ನನಗೆ ಹೇಳಿದರು, ನೀನು ಈ ಸೇವೆಯಲ್ಲಿ ಮಾಡೋ ಸಾಧನೆಯಲ್ಲಿ ಸಂತೋಷ ಪಡ್ತಿದೀಯಾ ಇಲ್ಲ ನನ್ನಲ್ಲಿ ಸಂತೋಷ ಪಡ್ತಿದೀಯಾ? ಒಂದೇ ಲೈನ್ ನನಗೆ ಬರೋದು ಒಂದೊಂದು ಸರಿ, ದೇವ್ರು ಎಚ್ಚರಿಸೋದು, ಡೋಂಟ್ ಬಿ ಹ್ಯಾಪಿ ಅಬೌಟ್ ದ ಅಚೀವ್ಮೆಂಟ್ಸ್. 3ನೇ ಬುಕ್ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದರಲ್ಲೆಲ್ಲ ನಿನ್ನ ಸಂತೋಷ ಇರೋದು. ಭಾನುವಾರ ಚರ್ಚಿಗೆ ವಿಶ್ವಾಸಿಗಳು ಬರದೇ ಇದ್ದಾಗ, ನೀನು ನೆನೆಸುವಂಥ ಕಾರ್ಯಗಳು ಸರಿಯಾಗಿ ನಡೆದೇ ಇದ್ದಾಗ, ದೇವರ ಹತ್ರ ಅವತ್ತು ನಾನು ಕೂಡ ಮತ್ತೆ ದೇವರ ಹತ್ರ ಕ್ಷಮೆ ಕೇಳಿದೆ. ಮಾರದಿರ ಬೆಳಿಗ್ಗೆ ಎದ್ದೆ, JBL ಸ್ಪೀಕರ್ ಹಾಕಿ ಒಂದು 3 ಹಾಡು ಹಾಕಿ, ಹಾಯಿಗಳನ್ನು ಎತ್ತಿ ಆರಾಧನೆ ಮಾಡಿ, ಹಾಡಾಡಿ, ಹಲ್ಲೆಲೂಯಾ ಹೇಳಿ, ಸ್ತೋತ್ರ ಹೇಳಿ, ಅಳ್ತಾ ಹೋದವನು ಸಂತೋಷದಿಂದ ಒಂದೇ ಮಾತನ್ನು ಹೇಳಿದೆ, ದೇವರೇ ನಾನು ನಿನ್ನಲ್ಲಿ ಸಂತೋಷಿಸ್ತೇನೆ. ಪುಸ್ತಕ ಪ್ರಿಂಟ್ ಆಗದೆ ಇದ್ರು ನಿನ್ನಲ್ಲಿ ಸಂತೋಷಿಸ್ತೇನೆ. ಏನಾಯ್ತು ಗೊತ್ತಾ? ಮನಸ್ಸಲ್ಲಿ ಒಂದು ಪ್ರೇರೇಪಣೆ, ಹೋಗ್ಬಿಡು ಡೈರೆಕ್ಟಾಗಿ ಅವನ ಹತ್ರ ಅಂತ. ನನಗೆ ಆ ಥರ ಪ್ರೇರೇಪಣೆ ಆಯಿತು. ಅವ್ನು ಫೋನ್ ಎದ್ದಿರೋ, ನಮ್ಮ ಮಾವ ಹೋದ್ರೂ ಈಗ ಕಳಿಸ್ತೀನಿ ಅಂತ 3 ದಿವಸ ಕಳಿಸ್ಲಿಲ್ಲ ಅವನು. ನಾನು ಮಡದಿನ ಕರ್ಕೊಂಡು ಹೋಗೇಬಿಟ್ಟೆ. ಅವನು ಆಫೀಸ್ ಹತ್ರ ಹೋಗಿ ನಿಂತಿದ್ದ ತಕ್ಷಣ ಅವ್ನು ನೋಡ್ದ, ಬಂದಾಗ ಗವಾಕ್ಷಿ ಬಂದು ನಿಂತಾನಲ್ಲ ಅಂತ ಅವನು ಯೋಚನೆ ಮಾಡ್ದ. ಆದರೆ ಅವನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ರಾತ್ರಿವರೆಗೂ DTP ಫುಲ್ಲು ಮುಗಿಸಿ 1:30 ನೈಟು ನಾವು ಬಿಡದಿಗೆ ಟ್ರೈನ್ನಲ್ಲಿ ಬಂದು ಇಳಿದಾಗ. ಆದರೆ ಇವತ್ತು ಕೆಲವರುಗಳು ನನಗೆ ಈ ಪುಸ್ತಕದ ಬಗ್ಗೆ ಫೋನ್ ಮಾಡಿ ಹೇಳ್ತಾರೆ, ಬ್ರದರ್, ಈ ಪುಸ್ತಕದ ಮಾರ್ಟಿನ್ ಲೂಥರ್ ಲೈಫ್ ನನ್ನ ಮುಟ್ತು, ಕ್ಯಾಥರಿನ್ ವನ್ ಬೋರಾ ಲೈಫ್ ನನ್ನನ್ನು ಸ್ಪರ್ಶಿಸ್ತು. ಇದಕ್ಕೆಲ್ಲ ನೀವು ಸೀಕ್ರೆಟ್ ಯಾವುದು ಅಂತ ಅಂದ್ಕೊಂಡಿದ್ದೀರಾ? ಪುಸ್ತಕ ಬರೆಯೋದ್ರಲ್ಲ, ಅವುಗಳನ್ನು ಬರೆಸುವ ದೇವರಲ್ಲಿ ಸಂತೋಷಿಸುವುದನ್ನು ನೀವು ಕಲ್ತ್ಕೋಬೇಕು. ಅದಕ್ಕೆ ಇದನ್ನು ಇವತ್ತು ವಿಶ್ವಾಸಿಗಳು, ದೇವರ ಮಕ್ಕಳುಗಳು ಆ ವ್ಯಕ್ತಿಯಲ್ಲಿ ಆನಂದಿಸುವುದನ್ನು ಮಾಡದೇ ಇರೋದ್ರಿಂದಲೇ ದೇವರು ಇಷ್ಟಾರ್ಥವನ್ನು ನೆರವೇರಿಸ್ತಾ ಇಲ್ಲ ಅಂದರೆ ಯಾಕೆ ನೆರವೇರಿಸ್ತಾ ಇಲ್ಲ? ಚೆಕ್ ಮಾಡು. ಭರವಸೆ ಆತನ ಮೇಲಿದೆಯಾ? ಸಂತೋಷ ಆತನಲ್ಲಿದೆಯಾ? ಅದಕ್ಕೆ ಜಾರ್ಜ್ ಮುಲ್ಲರ್ ಹೇಳ್ತಾನೆ, ನನ್ನ ಸೇವೆಯಲ್ಲಿ ಪ್ರಮುಖ ಗುರಿ ಬೆಳಿಗ್ಗೆ ನಾನು ಎದ್ದಾಗ ಐ ಮಸ್ಟ್ ಮೇಕ್ ಮೈ ಸೋಲ್ ಹ್ಯಾಪಿ ಇನ್ ಗಾಡ್ ಅಂತಾನೆ. ನಾನು ಬೆಳಿಗ್ಗೆ ಎದ್ದಾಗ ಬೈಬಲ್ನಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿಗ್ಗೆ ಎದ್ದಾಗ ನಾನು ದೇವರಲ್ಲಿ ಸಂತೋಷಿಸುವುದು ನನ್ನ ಗುರಿಯೇ ಹೊರತು ನಾನು 2,000 ಮಕ್ಕಳಿಗೆ ಊಟ ಹಾಕೋದಲ್ಲ ಅಂತ ನಾವು. ಅದಕ್ಕೆ ಆ ಭಕ್ತರುಗಳನ್ನು ದೇವರು ಕಡೆವರೆಗೂ ನಡೆಸಿದ್ನು. ಇವತ್ತು ನಮಗೆ ಸಾಧನೆಗಳು, ಮಾಡುವಂಥ ಕಾರ್ಯಗಳು, ಕಟ್ಟಿರುವಂಥ ಕಟ್ಟಡಗಳು ಸಾಲ ತೀರಿದ್ರೆ ನಮಗೆ ಸಂತೋಷನೇ. ಒಂದು ವೇಳೆ ಸಾಲ ತೀರಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರಲ್ಲಿ ಸಂತೋಷಿಸು. ಒಬ್ಬರು ಹಾಡು ಬರೆದಿದ್ದಾರೆ ಕೊಳ್ಳೆಗಾಲದಲ್ಲಿ, ನಿಮಗೆ ಗೊತ್ತಿದೆಯಾ ಹಾಡು? ಲಾಸ್ಟಲ್ಲಿ ಹಾಡೋಣ. ಅದ್ಭುತವಾದಂಥ ಒಂದು ಹಾಡು. ಇದ್ದ ಹಣ ಕಾಸು ಎಲ್ಲ ಖರ್ಚಾಗಿ ಹೋದರು, ನನ್ನನ್ನು ಯೋಗ್ಯತೆ ಏನು ಮಾಡಬೇಕಂತೆ ನೀವು ಅಲ್ಲೆಲ್ಲೂ ಹಾಡ್ರಿ, ಆಡಿಸ್ತೀನಿ ನೋಡ್ರಿ ನಿಮಗೆ ಮುಗಿಯುವಾಗ. ಅವೆಲ್ಲ ಇಲ್ಲದೆ ಇದ್ದಾಗಲೂ ಏನು ಮಾಡಬೇಕಂತೆ? ಆತನಲ್ಲಿ ಸಂತೋಷಿಸಬೇಕು. ಇಷ್ಟಾರ್ಥ ನೆರವೇರುವುದು. 37ನೇ ವಾಕ್ಯ. ಇದನ್ನು ದೇವರು ಕೆಲವರಿಗೆ ಇವತ್ತು ಬಹಳ ಬಹಳ ಪ್ರೀತಿಯಿಂದ ಹೇಳ್ತಿದ್ದಾನೆ. 7ನೇ ವಾಕ್ಯ, ಬೇಗ ಓದೋಣ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಹಲ್ಲೆಲೂಯಾ. ಇಷ್ಟಾರ್ಥ ಖಂಡಿತವಾಗಿ ದೇವರು ನೆರವೇರಿಸ್ತಾನೆ. ಇವತ್ತು ಈ ಮಾತನ್ನು ಮಾತ್ರ ನಿಮ್ಮಲ್ಲಿ 3/4 ಜನರಿಗಾದರೂ ದೇವರು ಇದನ್ನು ಹೇಳಲಿಕ್ಕೆ ಹೇಳಿದ್ರು. ನಿಮ್ಮ ಮನೆಗಳಲ್ಲಿ ಹಾದು ಹೋಗ್ತಾ ಇರುವವರು, ದೇವರು ನನಗೆ ಇವತ್ತು ಬೆಳಗ್ಗೆ ಪ್ರಾರ್ಥಿಸುವಾಗ 62:5ನೇ ವಾಕ್ಯ ಹೇಳುತ್ತೆ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಅದಕ್ಕೆ ಯೇಸುವಿನ ಮಕ್ಕಳಾದಮೇಲೆ ಅತಿ ಕಷ್ಟ ಕೆಲಸ ಯಾವುದು ಗೊತ್ತಾ? ದೇವರಿಗಾಗಿ ಕಾಯೋದು. ಪಕ್ಕದಲ್ಲಿರೋರು ಹೇಳಿ, ಕ್ರೈಸ್ತ ಜೀವಿತದಲ್ಲಿ ಅತಿ ಕಷ್ಟದ ಕೆಲಸ ಯಾವುದು? ದೇವರ ಸಮಯಕ್ಕಾಗಿ ಕಾಯೋದು. ಒಬ್ಬ ಸೇವಕರು ಹೇಳಿದ್ರಂತೆ, ರಾಬರ್ಟ್ ಕ್ಯಾಂಡಲ್ ಅಂತ, ಆ ಸೇವಕರು ಅವ್ರ ಅಪ್ಪನಿಗೆ ಹೇಳಿದ್ರಂತೆ, ಅಪ್ಪ ಮುಂದಿನ ವರ್ಷದಲ್ಲಿ ನಾನು ಸೇವೆಗೆ ಬಂದಿರ್ತೀನಿ ನೋಡು, ಫುಲ್ ಟೈಮಲ್ಲಿ ನ್ಯೂಯಾರ್ಕ್ನ ಶೇಕ್ ಮಾಡ್ತೀನಿ ಅಂದ್ರಂತೆ. ನಿಮಗೆ ಗೊತ್ತಾ ಎಷ್ಟು ವರ್ಷ ಆದಮೇಲೆ ಸೇವೆಗೆ ಬಂದರು ಅಂತ? RT ಕ್ಯಾಂಡಲ್ ಅವರು ಅದ್ಭುತವಾದ ಸೇವಕರು, ವಯಸ್ಸಾಗಿದೆ. ಅವ್ರು ಮುಂದಿನ ವರ್ಷ ಏನು ಮಾಡ್ತಿದ್ರಂತೆ ಗೊತ್ತಾ? ಮಾಪ್ ಕ್ಲೀನಿಂಗ್ ಮಿಷಿನ್ನ ಮಾರ್ತಾ ಇದ್ರಂತೆ. ಸೇವೆ ಮಾಡ್ತೀನಿ, ನ್ಯೂಯಾರ್ಕ್ ಅಲ್ಲಾಡಿಸ್ತೀನಿ ಅಂದವರು ನ್ಯೂಯಾರ್ಕ್ ಮನೆ ಬೀದಿಲಿ ಮಾಪ್ ಕ್ಲೀನರ್ ಮಿಷಿನ್ ಎತ್ಕೊಂಡು ಮಾಡ್ತಿದ್ರಂತೆ. ನಿಮಗೆ ಗೊತ್ತಾ ಎಷ್ಟು ವರ್ಷ ಆದಮೇಲೆ ಸೇವೆಗೆ ಬಂದರು ಅಂತ? 21 ವರ್ಷ ಆದಮೇಲೆ. ಆದರೆ ಇವತ್ತು ಆ ಮನುಷ್ಯನ ವಾಕ್ಯದ ನಿಧಿಗಳು ನಮ್ಮನ್ನು ಎಷ್ಟೋ ಪೋಷಿಸ್ತವೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ವೇಟಿಂಗ್ ಆನ್ ಗಾಡ್ ಕಿಲ್ಸ್ ಯು,
ದೇವರಿಗೋಸ್ಕರ ಕಾಯುವುದು ಬಹಳ ಕಷ್ಟದ ಸಮಯ. 226N ಬಸ್ಸನ್ನು ಕೆಂಗೇರಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತೀನಿ ನಾನು. 223K ಬರುತ್ತೆ, ಹತ್ಬಿಡ್ತೀನಿ. ಹಂಪಾಪುರ ಬಸ್ ಹತ್ತಿ ಹೋಗ್ತಾನೇ ಇರ್ತೀನಿ, ಹಿಂದೆನೇ ಬರ್ತದೆ 226N. ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾವಾಗ. ಅಯ್ಯೋ ಮಗನೇ, ಒಂದು 5 ನಿಮಿಷ ಅಲ್ಲೇ ಇದ್ದಿದ್ದೆ ಸರಿ ಹೋಗೋದನ್ನು. ಈಗಲೂ ಕೂಡ ನೋಡಿ, ನಾವು ಮೆಟ್ರೋಲ್ ಇಳಿದ್ವಿ, ಅವರು ಲುಲ್ಲು ಅಂದರು, ನಾವು ಲುಲ್ಲು ಹುಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ಇವ್ರು ನೋಡಿದ್ರೆ ಪಾಪ ಅವ್ರು ಲುಲ್ಲು ಹತ್ರನೇ ಬರೋಕ್ಕೆ ಹೇಳಿದ್ರಂತೆ ಅವ್ರು ಅಲ್ಲಿಗೆ. ನಮಗೆ ಕಾಯ್ಲಿಕ್ಕೆ ಟೈಮ್ ಇಲ್ಲ. ನಾನು ಹೇಳಿದೆ ನಡಿ ಅಲ್ಲಿಗೆ ಹೋಗೋಣ, ಟೈಮ್ ಆಗಿಬಿಡುತ್ತೆ ಅಂತ. ಅವಸರ ಪಟ್ಟಿದ್ರಿಂದ ಬೆವುತ್ವಿ ಅಷ್ಟೇ. ಅಲ್ಲೇ ನಿಂತಿದ್ರೆ ಕಾರ್ ಬಂದಿರೋದು. ಯಾಕೆ? ಇವೆಲ್ಲ ನಾವು ಮಾಡುವಂಥ ತಪ್ಪುಗಳೇ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ. ಆದರೆ ದೇವರು ನಮಗೂ ನಿಮಗೂ ಇವತ್ತೇನು ಹೇಳ್ತಾ ಇದ್ದಾನೆ? ಕರ್ತನಿಗಾಗಿ ಕಾದಿರು. ಒಬ್ಬ ಸೇವಕರು ಹೀಗೆ ಹೇಳ್ತಾರೆ, ಸಾಲ ತೆಗೆದುಕೊಳ್ಳುವಂತಹ ಸ್ಥಿತಿ ನಿನಗೆ ಬಂದಿದ್ರೆ ಕಾದಿರು. ಬ್ಯಾಂಕಿಗೆ ಹೋಗುವ ಮುನ್ನ ಕರ್ತನ ಮುಂದೆ ಹೋಗು, ಆಮೇಲೆ ಆತನು ಏನು ಮಾಡುತ್ತಾನೋ ನೋಡು ಅಂತ. ಇದು ನಿಮಗೆ ಬೆಂಗಳೂರವ್ರಿಗೆ ಇಡ್ಸೋದೇ ಇಲ್ಲ. ಯಾಕಂದರೆ ನಾವೆಲ್ಲ ಲೋನ್ನಲ್ಲೇ ಮುಳುಗಿಬಿಟ್ಟಿದ್ದೀವಿ. ನಾನು ಮುಳುಗಿಲ್ಲ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ₹1 ಇಲ್ಲ, ಧೈರ್ಯವಾಗಿ ಮಾತಾಡೋದು. ಇದ್ದಿದ್ರೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಬಂತು, ಪಕ್ಕದ ಸೈಟ್ ಬಂತು, ತೀರ್ಮಾನ ಮಾಡಿದೆ. ಸಾಲ 2 ಲಕ್ಷ ಡಿಫಿಷನ್ ಮಾಡಲ್ಲ. ದೇವರು ಕೊಟ್ಟರೆ ಮಾಡೋದು, ಪುಸ್ತಕ ಕೊಟ್ಟರೆ ಮಾಡೋದು, ಹಾಡು ಕೊಟ್ಟರೆ ಮಾಡೋದು. ಒಂದು ಆಸೆ ಇದೆ, ಯೂಟ್ಯೂಬ್ ಚಾನಲ್ನಲ್ಲಿ ಸಾಯೋವರೆಗೂ ಹಣ ಕೇಳಬಾರ್ದು ಅಂತ. 230 ವೀಡಿಯೋಗಳನ್ನ ಹಿಂತಿರುಗಿ ನೋಡುವಾಗ ನಾನು ಕಣ್ಣೀರಿಂದ ಸ್ತೋತ್ರ ಮಾಡಿದ್ದೀನಿ. ಯಾಕಂದರೆ ನಿಮಗೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, 16ನೇ ವಯಸ್ಸಿನಲ್ಲಿ ಸೇವೆಗೆ ಬಂದಂಥ ನನಗೆ ಅನೇಕ ಆಸೆಗಳು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನ್ನ ಹೆಂಡತಿಗೂ ಗೊತ್ತಿಲ್ಲ, 13 ವರ್ಷದಿಂದ ಕಾಯ್ದಂಥ ಒಂದು ಸಣ್ಣ ಪುಸ್ತಕಗಳಿರುವಂಥ ಕಬೋರ್ಡ್ ನೆನ್ನೆ ನಾನು ತಗೊಂಡೆ. ನನಗೆ ಪುಸ್ತಕ ಭಾಳ ಇಷ್ಟ. ಅದು ಸ್ವಲ್ಪ ಕುಟ್ಟಿಡಿದ್ಬಿಟ್ಟಿತ್ತು, ಅದು ಬೇಜಾರಾಗೋಯ್ತು. ಆದರೆ ಬೇರೆ ಹಣ ಇತ್ತು ನನ್ನ ಹತ್ರ. ಆದರೆ ಬೇರೆ ಬೇರೆ ಸೇವೆ ಕಾರ್ಯಗಳಿದೆ. ಆದರೆ ಕಾದಿರಬೇಕು ಸಣ್ಣ ಸಣ್ಣ ವಸ್ತುಗಳಿಗೂ. ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತಿನ ಜನರೇಷನ್ ಇನ್ಸ್ಟೆಂಟ್ ಜನರೇಷನ್. ಯಾರಿಗೂ ಟ್ರೈನಲ್ಲಿ ಕಾಯೋಕ್ಕಾಗ್ತಾ ಇಲ್ಲ, ಬಸ್ಸಲ್ಲಿ ಕಾಯೋಕ್ಕಾಗ್ತಾ ಇಲ್ಲ. ಟುಯ್ಯ ಅಂತ ಮೊಬೈಲ್ ಹಾಕಿ ಟಾರ್ಚರ್ ಕೊಡ್ತಾ ಇದ್ದಾನೆ ಟ್ರೈನಲ್ಲಿ. ಯಾಕಂದರೆ ಅವನಿಗೆ ಸ್ವಲ್ಪನೂ ಸೈಲೆನ್ಸು ಇಷ್ಟ ಇಲ್ಲ. ಆದರೆ ದೇವರ ರಾಜ್ಯದಲ್ಲಿ ಇರೋ ಒಂದೇ ಒಂದು ಸೀಕ್ರೆಟ್, ಅದು ಸೈಲೆನ್ಸ್, ಕಾಯೋದ್ರಲ್ಲಿ. ಅದು ದೇವರ ಮಾರ್ಗ. ಯಾಕಂದರೆ ಯೋಚನೆ ಮಾಡಿ ನೋಡ್ರಿ, ನಾವು ಬದುಕೋದು 80 ವರ್ಷ, ನಿತ್ಯತೆಯಲ್ಲಿ ಬದುಕೋದು 1000 ವರ್ಷ. ಆ ವರ್ಷಗಳಿಗೆ ಇಲ್ಲಿ ನಮ್ಮನ್ನು ಟ್ರೈನ್ ಮಾಡಬೇಕು ಅನ್ನೋದು ದೇವರ ಉದ್ದೇಶ. ನಮಗೆ 80 ವರ್ಷ ಮುಗಿದ್ರೆ ಸಾಕು ಅನ್ನೋದು ನಮ್ಮ. ಅರ್ಥ ಆಗ್ತಿದೆಯಾ? ಅದಕ್ಕೆ ಗಾಡ್ ಲಿವ್ಸ್ ಫಾರ್ ಇಟರ್ನಿಟಿ, ಸೊ ಹಿ ಡಸ್ ಆಲ್ ದ ವರ್ಕ್ ಸ್ಲೋಲಿ ಇನ್ ಹಿಸ್ ಟೈಮ್. ಆದರೆ ನಮಗೂ ನಿಮಗೂ ಅದು ಇಷ್ಟನೇ ಇಲ್ಲ. ಬೇಗ ಆಗಬೇಕು, ಬಿಡದಿ ಸಂಸ್ಥಾನ ಬೇಗ ಬೆಳಿಬೇಕು, ಆ ಕಡೆ ಈ ಕಡೆ ಸೈಟ್ ಎಲ್ಲ ತೊಗೊಬಿಡ್ಬೇಕು. ತಗೊಳಕ್ಕಾಗಲ್ಲ. ಕಾಯಿ. ಯಾಕೆ 37:9ನೇ ವಾಕ್ಯನೂ ಏನು ಹೇಳುತ್ತೆ ನೋಡ್ರಿ. ಅದಕ್ಕೆ ಒಬ್ಬರು ಇತ್ತೀಚೆಗೆ ಯಾರು ಹೇಳಿದ್ರು, ನಿಮ್ಮ ಅಜ್ಜ ಬರೆದಿರೋ ವಿಲ್ ಪೇಪರ್ ಅಂತೆ. ಯಾವುದು ಗೊತ್ತಾ? ಕೀರ್ತನೆ 37. ಆಮೇಲೆ ಹೇಳ್ರಿ, ಕುಂದಾಪುರ ಅವರು ಹೇಳಿದ್ರು, ಅಜ್ಜನ ವಿಲ್ ಪೇಪರು ಗೊತ್ತಾ ನಿಮಗೆ? ಕೀರ್ತನೆ 37 ಅಂದರು. ನನಗೂ ಗೊತ್ತಿರಲಿಲ್ಲ ಅದು ಅಜ್ಜನ ವಿಲ್ ಪೇಪರ್ ಅಂತ. ನೋಡ್ರಿ, ಅಜ್ಜನ ವಿಲ್ ಪೇಪರ್ ಅದು 37:9ನೇ ವಾಕ್ಯ. ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಹಲ್ಲೆಲೂಯಾ. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ನಿಮ್ಗೆ ಗೊತ್ತಾ, ಅದೇ ಕೀರ್ತನೆಗಳಲ್ಲಿ ನೀವು ವಾಕ್ಯ ತಿರುಗಿಸಿ ನೋಡ್ರಿ, ಎಷ್ಟು ಕಡೆ ಆ ಪ್ರಾಮಿಸ್ ಇದೆ ಗೊತ್ತಾ ನಿಮಗೆ? ದೇಶವನ್ನು ಅನುಭವಿಸುವರು. 22ನೇ ವಾಕ್ಯ ಓದಿ ನೋಡ್ರಿ. ಯೆಹೋವನ ಆಶೀರ್ವಾದವು ಯಾರಿಗಿರುವುದು? ಅವರು ದೇಶವನ್ನು ಹಲ್ಲೆಲೂಯಾ ಅನುಭವಿಸುವರು. ಮತ್ತೊಂದು ವಿಲ್ ಪೇಪರ್ ಪಾಯಿಂಟ್ 34ನೇ ಅಸೆಟ್ ನೋಡ್ರಿ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು. ಪಕ್ಕದಲ್ಲಿರೋರಿಗೆ ಹೇಳಿ, ಕಾದ್ರೆ ಮುಂದಕ್ಕೆ ಆತನ ತರ್ತಾನೆ. ಹೇಳಿ ಪಕ್ಕದಲ್ಲಿ, ಕಾದ್ರೆ ಮುಂದಕ್ಕೆ ಆತನ ತರ್ತಾನೆ. ಇದು ನೀವು ತಿಳ್ಕೊಬೇಕು. ತಂದು ದೇಶವನ್ನು ಏನು ಮಾಡುವನು? ಬರೀ ಇದು ಸೈಟ್ ಬಗ್ಗೆ ಹೇಳಿದ್ದಲ್ಲ, ಕೀರ್ತನೆಗಳಲ್ಲಿ ಅವರಿಗೆ ಹೇಳದಂಥ ವಿಷಯಗಳು ಎಂಥದ್ದು ಅಂದರೆ, ನೀವು ದೇಶಗಳನ್ನು ಆಳ್ವಿಕೆ ಮಾಡುವವರಾಗಿ, ಆತ್ಮೀಕ ಕಾರ್ಯಗಳನ್ನ ಹೊಂದ್ಕೊಂಡವರಾಗಿ. ಅದಕ್ಕೆ ಕೀರ್ತನೆ 37:6ನೇ ವಾಕ್ಯವನ್ನು ನಮಗೆ ತುಂಬ ಇಷ್ಟ. ಆತನು ನಿನ್ನ ನೀತಿಯನ್ನು ಉದಯದ
ಬೆಳಕಿನಂತೆ. ಹಾಗಿದ್ರೆ ಪಕ್ಕದಲ್ಲಿರೋರಿಗೆ ಹೇಳಿ, ಬೆಳಕು ಬರುತ್ತೆ ಬೆಳಿಗ್ಗೆ. ಹೇಳಿ ಮಾತಾಡಿ ಅವ್ರ ಹತ್ರ. ಬೆಳಿಗ್ಗೆ ಉದಯನಂತೆ, ಬ್ರದರ್ ಉದಯರಂತೆ ಬೆಳಕು ಬರುತ್ತೆ. ಆದರೆ ಪಕ್ಕದಲ್ಲಿರೋರಿಗೆ ಹೇಳಿ, ರಾತ್ರಿನೂ ಇದೆ ಅನ್ನೋದನ್ನ ಮರಿಬೇಡ. ಆದರೆ ಆ ವಾಕ್ಯ ನಮ್ಗೆ ಇಷ್ಟ, ಆ ಪದ ಅದರೊಳಗಡೆನೆ ಇಟ್ಟಿದ್ದಾನೆ ದೇವರು. ಉದಯದಲ್ಲಿ ಬೆಳಕಂದ್ರೆ ರಾತ್ರಿ ಕತ್ಲೆ ಇದೆ. ಮತ್ತೆ ಇನ್ನೊಂದು ವಾಕ್ಯನೂ ಇದೆ, ಅದು ಸೂಪರ್ ಆದಂಥ ಕನ್ನಡ ಪದ, ಮಧ್ಯಾಹ್ನದ ತೇಜಸ್ಸಿನಂತೆ. ಇದು ಇಂಗ್ಲೀಷ್ನಲ್ಲಿ ಇಲ್ವೇ ಇಲ್ಲ, ಈ ಪದ ವರ್ಣಿಸ್ಲಿಕ್ಕೆ ಆಗಲ್ಲ. ನೀ ತೇಜಸ್, ತೇಜಸ್. ಹಾಗಿದ್ರೆ ಪಕ್ಕದಲ್ಲಿ ತೇಜಸ್ ಇದೆ ನಿನಗೆ, ಮಧ್ಯಾಹ್ನ ಬರುತ್ತೆ. ಆದರೆ ಇನ್ನೊಂದು ಪದ ಇದೆ, ಮೋಡ ಕವಿದ ವಾತಾವರಣವೂ ಇದೆ. ಪಕ್ಕದಲ್ಲಿ ಹೇಳ, ಮೋಡ ಕವಿದ. ಆ ಪದನೇ ಇಡಿಸಲ್ಲ ನಮಗೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ, ಮೋಡ ಕವಿದ ವಾತಾವರಣ. ಮೋಡ ಕವಿದ ವಾತಾವರಣ ಬಂದಿದ್ದ ಸಮಯಗಳೆಲ್ಲ ನಾವು ಬೇಸರ ಆಗ್ತೀವಿ. ಆದರೆ ಕವಿದ ವಾತಾವರಣ ಹೋಗಿದ ತಕ್ಷಣ ಮಧ್ಯಾಹ್ನದ ತೇಜಸ್ ಇಳಿದು ಬರುತ್ತೆ. ಅದು ದೇವರು ಮಾಡಿದಂತಹ ವಿಧಾನ. ಇವತ್ತು ನಾನು ನಿಮ್ಗೆ ಹೇಳಿದಂಥ ಆ ದೇವರ ಮನುಷ್ಯರು ಥಾಮಸ್ ರಾಜ್, ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಆ ಥಾಮಸ್ ರಾಜ್ ಇಷ್ಟಾರ್ಥ ನೆರವೇರುವುದು, ಆ ಪಾಯಿಂಟ್ ಹೇಳ್ತೀರಾ, ಕರ್ತನಿಗಾಗಿ ಕಾದಿರುವಾಗ. ನೆಕ್ಸ್ಟು ಪಾಸ್ಟರ್ ಸುಂದರಂ. ಇವತ್ತು ನೀವು ಕಾಣ್ತಿರೋ ಜಸ್ಟ್ ಒಂದು ಭಾಗದ ಪಿಕ್ಚರ್ ನಾನು ನಿಮಗೆ ತೋರಿಸ್ತಾ ಇರೋದು. ಆ ಆಲಯ ಇವತ್ತು ದೇವರು ಅವ್ರಿಗೆ ಕೊಟ್ಟಿರುವಂಥ ಜನರ ಸಂಖ್ಯೆ. ಆದರೆ ಪಾಸ್ಟರ್ ಥಾಮಸ್ ರಾಜ್ ಅವರ ಸೇವೆಗೆ ಅವರು ಬಂದಾಗ 7 ವರ್ಷ ಅವರು ಬೈಬಲ್ ಓದಿಲ್ಲ. ಅಂದ್ರೆ ಅರ್ಥ, ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ಪಾಸ್ಟರ್ ಥಾಮಸ್ ರಾಜ್ 11 ಗಂಟೆವರೆಗೂ ಪಾಸ್ಟರ್ ಸುಂದರಂ ಅವರಿಗೆ ಬಟ್ಟೆ ಒಗಿಬೇಕು, ಅವರ ಎಲ್ಲ ವಸ್ತ್ರಗಳನ್ನು ಜೋಡಿಸ್ಬೇಕು, ಎಲ್ಲ ಸೇವೆ ಮಾಡಬೇಕು. 4 ಗಂಟೆಯಿಂದ 11 ಗಂಟೆವರೆಗೂ ಅವರ ಕೆಲಸ. 7 ವರ್ಷದ ಟ್ರೈನಿಂಗ್ನಲ್ಲಿ ಪಾಸ್ಟರ್ ಥಾಮಸ್ ರಾಜ್ ನಮಗೆ ಹೇಳಿದ್ರು ಸೇವಕರಿಗೆ, ಒಂದು ಸಾರಿ ನಾನು ಬೈಬಲ್ ಓದಲಿಲ್ಲ, ಯಾಕಂದರೆ ನನಗೆ ಬೈಬಲ್ ಓದಲಿಕ್ಕೆ ಟೈಮ್ ಇರಲಿಲ್ಲ. ಆದರೆ 7ರಿಂದ 11 ಗಂಟೆವರೆಗೂ ಒಂದು ಶಬ್ದ ಮಾತ್ರ ನನಗೆ ಕೇಳಿಸೋದು, ಸುಂದರಂ ಅಯ್ಯ ತನ್ನ ರೂಮ್ನಲ್ಲಿ ಗೋಳಾಡಿ ಆತ್ಮಗಳು ಕೊಡು ಅನ್ನುವಂಥ ಕೂಗನ್ನು ನನ್ನ ಕಿವಿ ಯಾವಾಗಲೂ ಕೇಳಿಸ್ತಲೇ ಇತ್ತು. ಥಾಮಸ್ ರಾಜ್ ಅದಾದಮೇಲೆ ಅವರ ಜೀವಿತಗಳಲ್ಲಿ ನೀವು ನೋಡೋದಾದರೆ ACA ಸಭೆ ಇಷ್ಟು ಬೆಳೆಯುತ್ತೆ, ಚಪ್ಪಲಿಗಳು ಕಳೆದೋಗುತ್ತೆ. ಆ ಸಭೆ ನೀವೇನಾದರೂ ಈಗಿಲ್ಲ, ನಾನೆಲ್ಲ ರಕ್ಷಣೆ ಹೊಂದಿದ್ದ ದಿನಗಳಲ್ಲಿ ದಿನಗರನ್ ಮೀಟಿಂಗ್ಗೆ ಹೋಗುವಾಗ ಎಲ್ಲಿ ಹೋದರೂ ಜನ, ಎಲ್ಲಿ ಹೋದರೂ ರಸ್ತೆಯಲ್ಲಿ ಬೈಕ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಸಾವಿರಾರು ಜನರು ಬಿಳಿ ಬಟ್ಟೆ ಹಾಕ್ಕೊಂಡು ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಕಡೆದಾಗಿ ರೋಡೇ ಎಂಡಾಗುತ್ತೆ. ನಾನು ಕೇಳ್ತಾ ಇದ್ದೆ, ಯಾರ ಪಾಸ್ಟ್ರು, ಯಾರು ಅವರನ್ನು ಉಪಯೋಗಿಸಿದ್ರು, ಯಾರ ದೇವರ ಮನುಷ್ಯ? ದಿನಕರನ್ ಪ್ರತಿ ನ್ಯೂ ಇಯರ್ ಮೆಸೇಜ್ ACA ಸುಂದರಂ ಚರ್ಚ್ನಲ್ಲೇ ವಾಕ್ಯ ಕೊಡ್ತಿದ್ದಿದ್ದು. ಆದರೆ ಆ ಸುಂದರಂ ಚಪ್ಪಲಿಗಳು ಕಳೆದೋಗುವಾಗ ಹೇಳೋರಂತೆ, ಥಾಮಸ್ ಚಪ್ಪಲಿ ಕಳೆದೋಗ್ತಾ ಇದೆ ಅಂತ ಹೇಳ್ತಾವ್ರೆ, ನೀನು ನೋಡ್ಕೊಳ್ಳೋವಾಗ ಚಪ್ಪಲಿ ಕಳೆದೋಗಲ್ಲ, ಸ್ವಲ್ಪ ಚಪ್ಪಲಿ ನೋಡ್ಕೊಳ್ಳೋ. ಥಾಮಸ್ ರಾಜ್ ಹೇಳ್ತಾರೆ, ಎಷ್ಟೋ ವರ್ಷಗಳು ಚಪ್ಪಲಿನೇ ಕಾಯ್ದರು. ಆಯಿತಾ? ಇವತ್ತೆಲ್ಲ ಸೇವೆ ಅಂದರೆ ಭಾಳ ಜನಕ್ಕೆ ಆಸೆ. ಇವತ್ತು ನನ್ನ ಹತ್ರನೂ ಕೆಲವರು ಹೇಳ್ತಾರೆ, ಹೆಂಗೆ ರೆಕಾರ್ಡ್ ಮಾಡೋದು ಹೇಳಿ, ಇದೆಂಗೆಲ್ಲ ಹಾಕೋದು ಹೇಳಿ ವಿಡಿಯೋಗೆ. 20 ವರ್ಷದ ನಂತರ ದೇವರು ನನಗೆ ಇತ್ತೀಚೆಗೆ ಹೇಳಿದ್ನು, ಇನ್ನು ಮುಂದೆ ನಾನು ನಿನ್ನ ಜೀವನದಲ್ಲಿ ಏನಾದರೂ ಮಾಡ್ತೇನೆ ಅಂತ. ಇಷ್ಟು ವರ್ಷ ನಾನು ಅನೇಕ ಕಣ್ಣೀರಿನಿಂದಲೇ ಕಾಯಬೇಕಾಗ್ಬಂತು. ಯಾಕೆ ಹೇಳ್ತಿದ್ದೀನಿ? ಇವತ್ತು ಸೇವೆಗೆ ಬಂದ್ರೆ ಅರ್ಥ ಏನು? ಮೈಕು ಬೈಕು, ಇಲ್ಲ ಅಂದರೆ ಸ್ಟ್ರೈಕು. ಸೇವೆಗೆ ಬರಬೇಕು, ನುಡಿಸ್ಬೇಕು, ಹಾಗೆ ಮಾಡಬೇಕು, ಹಾಡು ಮಾಡಬೇಕು. ಆದರೆ ಅದಕ್ಕೆ ಅವುಗಳಲ್ಲಿ ಯಾವುದೇ ಸಾಲಿಡ್ ಆದಂಥ ಅಂಶ ಅವರ ಜೀವಿತಗಳಲ್ಲಿಲ್ಲ. ಅವರು ಮಾತಾಡುವಾಗ ದೇವರ ಶಕ್ತಿ ಚಲಿಸ್ತಾ ಇಲ್ಲ. ಅವರು ವಾಕ್ಯಗಳನ್ನು ಬಂದು ಕೊಡ್ತಾ ಇದ್ದಾರೆ, ಆದರೆ ಯಾರ ಬಳಿಯಲ್ಲಿ ಕಾದಿದ್ದು ತಗೊಂಬಂದು ಕೊಡ್ತಾ ಇದ್ದಾರೆ. ಜನರುಗಳು ಹಸಿವಿನಿಂದಿದ್ದಾರೆ, ಅವರುಗಳಿಗೆ ಕೊಡುವಂತಹ ಮಾತುಗಳಿರೋದು ದೇವರ ಪಾದದಲ್ಲಿ ಮಾತ್ರ. ಅದನ್ನು ಕಾದಿದ್ರೆ ಮಾತ್ರನೇ ಸಿಗೋದು. ಕಾದಿಲ್ಲದೆ ಯಾವುದು ಶಾರ್ಟ್ಕಟ್ನಲ್ಲಿ ಸಿಗಲ್ಲ. ಒಂದು ದಿವಸ ಪಾಸ್ಟರ್ ಥಾಮಸ್ ರಾಜ್ಗೆ ಹೇಳ್ತಾರೆ, ಕರ್ತನ ಭೋಜನದ ಆರಾಧನೆ ನಡೆಯುವಂಥ ವರ್ಷಕ್ಕೆ ಒಂದು ಸಾರಿ ಒಂದು ಸ್ಕೂಲ್ನಲ್ಲಿ ನಡೆಯೋದಂತೆ. 32 ಟಾಯ್ಲೆಟ್ ಇರುತ್ತೆ. ಆ 32 ಟಾಯ್ಲೆಟ್ನಲ್ಲಿ ಕರ್ತನ ಭೋಜನ ತೆಗೆದುಕೊಳ್ಳುವಂಥ ವಿಶ್ವಾಸಿಗಳು ಹೋಗಿ ಕಾಲು ತೊಳ್ಕೊಂಡು ಬರ್ತಾರೆ. ಯಾಕಂದರೆ ಶೆಡ್ಡು, ಚರ್ಚ್ ಬಿಲ್ಡಿಂಗ್ ಇಲ್ಲ. ಸುಂದರಂ ಚರ್ಚ್ ಅದು ಇವ್ರದಲ್ಲ, ಇವ್ರು ನಡೆಸಿದಂಥ ದೇವರ ಮನುಷ್ಯಂದು ನಾನು ನಿಮ್ಗೆ ಹೇಳ್ತಾ ಇರೋದು. ಆದರೆ 32 ಟಾಯ್ಲೆಟ್ನ ಒಬ್ಬ ಮನುಷ್ಯಕ್ಕೆ ತೊಳೆಯೋದು ಎಷ್ಟು ಕಷ್ಟ. ಆದರೆ ಪಾಸ್ಟರ್ ಥಾಮಸ್ ರಾಜ್ ಹೇಳ್ತಾರೆ, 16 ನಾನು ತೊಳಿತೀನಿ. ಅಸೋಸಿಯೇಟ್ ಒಬ್ಬನಿಗೆ ಹೇಳಿದ್ರಂತೆ, ನೀನು 16 ತೊಳಿ ಅಂದ್ರಂತೆ. ಅವನು ಹೇಳಿದ್ನಂತೆ, ನಾನು ನೆಕ್ಸ್ಟು ಪಾಸ್ಟರ್ ಆಗಬೇಕಾಗಿರೋನು, ಹೋಗೋ ಯಾವನು ತೊಳಿತಾನೆ ಅಂದ. ಆದರೆ ಮಧ್ಯರಾತ್ರಿ 3 ಗಂಟೆವರೆಗೂ ಸಂತೋಷವಾಗಿ ಥಾಮಸ್ ರಾಜ್ ತೊಳೆದ್ರಂತೆ. ಬಳಲಿ ಮಾರನೇ ದಿವಸ ಬೆಳಗ್ಗೆ
ಸೇವೆಗೆ ಹೋಗಿ ನಿಂತ್ಕೊಳ್ಳೋರಂತೆ. ಅದಕ್ಕೆ ಸುಂದರಂ ಸಾಯುವಾಗ ಆಶೀರ್ವದಿಸಿದಂಥ ಒಬ್ಬ ದೇವರ ಮನುಷ್ಯನಿದ್ದರೆ ಅದು ಥಾಮಸ್ ರಾಜ್. ಆ ಥಾಮಸ್ ರಾಜ್ ಸತ್ತಾಗ ನಾವು ನೋಡಿದ್ವಿ, ಸಾವಿರಾರು ಜನರು ಆ ಬಳಿಗೆ ಬಂದರು. ಇವತ್ತು ಅವರ ಅಷ್ಟು ಜನ ಮಕ್ಕಳುಗಳನ್ನು ಸೇವೆಗಾಗಿ ಬಿಟ್ಕೊಟ್ಟು ಅವರುಗಳೆಲ್ಲ ದೇವರಿಗಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ದೇವರು ಅವ್ರನ್ನ ಉಪಯೋಗಿಸ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಒಬ್ಬ ದೇವರ ಮನುಷ್ಯ ದೇವರ ಸನ್ನಿಧಿಯಲ್ಲಿ ಕಾದಿದ್ದರಿಂದ. ಅದಕ್ಕೆ ನಿಮ್ಮ ಹತ್ರ ಒಂದನ್ನು ನಾನು ಬಹಳ ಪ್ರೀತಿಯಿಂದ ದೇವರು ಇವತ್ತು ನಿಮಗೆ ಹೇಳಲಿಕ್ಕೆ ಹೇಳಿದ್ನು, ನಿಮ್ಮಲ್ಲಿ ಭಾಳ ಜನರು ಕೆಲವು ಕಾರ್ಯಗಳಿಗೆ ಕಾಯ್ತಿದ್ದೀರಾ. ಕೆಲವರು ನಿಮ್ಮ ತಾಯಂದಿರಿಗೆ ಕಾಯ್ತಿದ್ದೀರಾ, ಕೆಲವರು ನಿಮ್ಮ ಮಕ್ಕಳಿಗಾಗಿ ಕಾಯ್ತಿದ್ದೀರಾ, ಕೆಲವರು ನಿಮ್ಮ ಗಂಡಂದಿರಿಗಾಗಿ ಕಾಯ್ತಿದ್ದೀರಾ, ಕೆಲವರು ನಿಮ್ಮ ಜೀವಿತದಲ್ಲಿ ವರ್ಷದ ಅಂತ್ಯದೊಳಗೆ ನನಗೇನಾದರೂ ಒಳ್ಳೆಯದಾಗ್ಬೋದು ಅಂತ ನೀವು ಕಾಯ್ತಿದ್ದೀರಾ. ಆದರೆ ನಾನು ನಿಮಗೆ ಬಹಳ ಪ್ರೀತಿಯಿಂದ ದೇವರು ನಿಮಗೆ ಹೇಳಲಿಕ್ಕೆ ಹೇಳಿದ್ನು, ಅವರ ಅಗತ್ಯಗಳು ನನ್ನ ಅಗತ್ಯಗಳಲ್ಲ, ಆದರೆ ನನ್ನ ಅಗತ್ಯತೆಯನ್ನು ಅವರು ತಿಳಿದು ಬದುಕಿದರೆ ಅವರ ಎಲ್ಲ ಅಗತ್ಯತೆಗಳನ್ನು ನಾನು ನೆರವೇರಿಸುವೆನು. ಮತ್ತೊಂದು ಸಾರಿ ಹೇಳ್ತೀನಿ, ಇದೇ ದೇವರು ನಿಮಗೆ ಹೇಳಲಿಕ್ಕೆ ಹೇಳಿದಂಥ ಮಾತು. ಅವರಿಗೆ ಅಗತ್ಯವಾದವುಗಳು ನನಗೆ ಅಗತ್ಯವಾದವುಗಳಲ್ಲ. ನನ್ನ ಅಗತ್ಯತೆಯನ್ನು ಅವರು ತಿಳಿದು ಬದುಕಿದರೆ ಅವರ ಎಲ್ಲ ಅಗತ್ಯತೆಗಳನ್ನು ನಾನು ನೆರವೇರಿಸುವೆ. ಆದರೆ ಕೆಲವರು ನೀವು ಈಗಾಗಲೇ ಆ ಲೈನಿಗೆ ಬಂದಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ದೇವರು ಹೇಳ್ತಿದ್ದಾನೆ, ಅದೇನೆಂದರೆ ದೇವರಿಗಾಗಿ ಕಾದಿರಿ, ನಿಮ್ಮ ಮಾರ್ಗಗಳನ್ನು ಸರಿಪಡಿಸ್ಕೊಡ್ರಿ. ದೇವರು ಈ ಸ್ಥಳದಿಂದ ಮಾಡುವಂಥ ಕಾರ್ಯಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತೆಯೂ ದೇವರು ಮಾಡ್ತಾನೆ. ಎಲ್ಲರೂ ಸೇರಿ ಓದೋಣ. ಕೀರ್ತನೆ 33, 21, 22 ಎಲ್ಲರೂ ಸೇರಿ ಓದೋಣವಾ? ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು, ಆತನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇವೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ನೋಡ್ರಿ, ಈ ವಾಕ್ಯ ನೀವು ಗಮನಿಸಿದ್ರ, ಹೃದಯ ದೇವರಲ್ಲಿ ಸಂತೋಷಿಸಬೇಕು, ಆತನ ಪರಿಶುದ್ಧ ನಾಮದಲ್ಲಿ ಭರವಸೆ ಬಿಡಬೇಕು, ಮತ್ತು ನಿಮ್ಮ ಕಣ್ಗಳು ದೇವರನ್ನೇ ನಿರೀಕ್ಷಿಸಬೇಕು.